ಅವ್ರ ಸಂಕಲ್ಪದಂತೆ ಮಾಂಗಲ್ಯ ಧಾರಣೆ ಆಗ್ತಿರೋದು. ಯೋಚನೆ ಮಾಡಬೇಡ, ಕಟ್ಟು. ಬಂಗಾರಿ, सिद्धगन्धर्वायक्षाद्यैरसुरैरमरैरपि सिद्धगन्धर्वायक्षाद्यैरसुरैरमरैरपि सेव्यमाना सदा भूयात् सेव्यमाना सदा भूयात् सिद्धिदा सिद्धिदायिनी सिद्धिदा सिद्धिदायिनी सिद्धिदा सिद्धिदायिनी. सेव्यमाना सदा भूयात् सेव्यमाना सदा भूयात् सिद्धिदा सिद्धिदायिनी सिद्धिदा सिद्धिदायिनी सिद्धिदा सिद्धिदायिनी. ಯಾಕೆ ಬಂಗಾರಿ ಹಿಂಜರಿಕೆ? ಏನಾದ್ರೂ ಸಮಸ್ಯೆನಾ? ಇಂಥ ಸಮಯದಲ್ಲಿ ಹಿಂಜರಿಕೆ ಬೇಡ. ಅವಳು ನಿನ್ನ ಅರ್ಧಾಂಗಿಯಾಗಿ ಸೇರೋ ಸಮಯ. ಯೋಚನೆ ಮಾಡಬೇಡ, ಧೈರ್ಯವಾಗಿ ಮುಂದುವರಿ. ಎರಡು ದೇಹದಲ್ಲಿನ ಎರಡು ಆತ್ಮಗಳು ಒಂದಾಗಿ ಮಿಳಿತವಾಗುವ ಶುಭ ಗಳಿಗೆ ಇದು. ನಿಮ್ಮಿಬ್ಬರ ಜೊತೆ ಈಗ ನಾನೊಬ್ಬಳೇ ಅಲ್ಲ, ಶಕ್ತಿ ಸ್ವರೂಪಿಯರಾದ ನವದುರ್ಗೆಯರೂ ಇದ್ದಾರೆ. नवदुर्गायै नमः. शैलपुत्री ब्रह्मचारिणी चन्द्रघण्टा कूष्माण्डा स्कन्दमाता कात्यायनी कालरात्रि महागौरी सिद्धिदात्री महादेवी. ಶೇಖರೆ, ಶೇಖರೆ, ನನ್ನ ಕೈಲಾಗಲ್ಲಪ್ಪ, ಕಾಲು ಹಿಡ್ಕೊಂಡ್ಬಿಟ್ಟಿದೆ. ಇನ್ನೂ ದೇವಸ್ಥಾನ ಮುಟ್ಟೋದಕ್ಕೆ 4-5 ಮೈಲ್ ಏನಾದರೂ ಆಗುತ್ತೆ. ಕನಿಷ್ಠ ಅಂದರೆ 1-1.5 ಗಂಟೆ ಬೇಕಾಗುತ್ತಪ್ಪ. ಬೇರೆ ದಾರಿ ಇಲ್ಲಪ್ಪ.
ನಡ್ಕೊಂಡೇ ಹೋಗಬೇಕು. ಶೇಖರಿ, ಯಾವುದಾದ್ರೂ ಗಾಡಿ ಇದ್ದಿದ್ರೆ ಬೇಗ ತಲುಪಬಹುದಾಗಿತ್ತು. ಈ ದಾರಿಲಿ ಯಾವ ಗಾಡಿ ಸಿಗುತ್ತಪ್ಪ? ಬೇಗ ತಲುಪಬೇಕು ಅಂದರೆ ಬೇಗ ನಡಿಲೇಬೇಕು. ಶೇಖರಿ, ಶೇಖರಿ, ಸುತ್ತರಾಮ ಆಗೋಲ್ಲಪ್ಪ ನನ್ನ ಕೈಯಲ್ಲಿ. ಕಾರು ಪೂರ್ಣವಾಗಿ ಬಿದ್ದೋಗಿದೆ. ಸರಿ, ಆ ಮರದ ನೆರಳಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಾಂತಿ ತಗೊಳ್ಳಿ, ಆಮೇಲೆ ಹೋಗೋಣ. ಬೇಕಿದ್ರೆ ಅವ್ರನ್ನೇ ಕೇಳಿ ನೋಡಿ. ನಾನೇ ಹೇಳ್ತಾ ಇದ್ದೀನಿ, ಇಲ್ಲಿಂದ ಓಡೋಗು. ಸುಳ್ಳು, ಮೋಸ. ನಾನು ಹಾಗೆ ಮಾಡಕ್ ಸಾಧ್ಯನೇ ಇಲ್ಲ. ನಾನೇ ಮದುವೆ ಆಗ್ಬೇಕಾಗಿರೋ ಹುಡುಗಿನ ಹಸೆ ಮನೆಯಿಂದ ಎಪ್ಸಿ ಓಡ ಹೋಗು ಅಂತೀನ? ಸಾಧ್ಯನೇ ಇಲ್ಲ. ಜಾಜೆ, ಬಾಯಿಗೆ ಬಂದಾಗ ಮಾತಾಡ್ಬೇಡ, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಏನು, ನಾನ್ ಸುಳ್ಳು ಹೇಳ್ತಿದ್ದೀನ? ಹಾಗಿದ್ರೆ ನೀವ್ ನನ್ನನ್ನ ಹಸೆ ಮನೆಯಿಂದ ಎಬ್ಸಿ ಕರ್ಕೊಂಡು ಹೋಗಿದ್ದಕ್ಕೆ 10 ಜನ ಸಾಕ್ಷಿ ಇದ್ದಾರೆ. ಬೇಕಿದ್ರೆ ಕೇಳಿ ನೋಡಿ. ಇಲ್ಲ, ನಾನು ಹಾಗೆ ಮಾಡಿಲ್ಲ. ನೀನು ಅವತ್ತು ನನ್ಗೆ ಹಾರ ಹಾಕಿದ್ದೆ. ಒಬ್ಬನಿಗೆ ಹಾರ ಹಾಕಿದ್ಮೇಲೆ ಅದು ಅರ್ಧ ಮದುವೆ ಆದ ಹಾಗೆ. ಅದು ಹೇಗೆ ನನ್ನ ಬಿಟ್ಟು ಇನ್ನ ಮದುವೆ ಆದೆ? ನೀವೇ ನನ್ನನ್ನ ಹಸೆ ಮನೆಯಿಂದ ಹೊರಗೆ ಕರ್ಕೊಂಡು ಬಂದ್ಬಿಟ್ರಲ್ಲ, ಆ ಕಾರಣಕ್ಕೆ ನಾನು ಹೊರಗೆ ಬಂದಿದ್ದು. ಮದುವೆ ಗಂಡೆ ಹೋಗು ಅಂತ ಕಳ್ಸಿದ್ಮೇಲೆ ಬಂದಿದ್ರಲ್ಲಿ ತಪ್ಪೇನು? ಹಾಗಿರುವಾಗ ನನ್ನಿಂದ ಮೋಸ ಹೇಗಾಗತ್ತೆ? ನಿಮ್ಮ ಒಪ್ಪಿಗೆ ಸೂಚನೆ ಮೇರೆಗೆ ತಾನೇ ನಾನು ಬಂದಿದ್ದು. ಇದು ಕೂಡ 10 ಜನರ ಮುಂದೆನೇ ನಡೆದಿರೋ ವಿಷಯ. ಎಲ್ರ ಮುಂದೆನೇ ನೀವು ನನ್ನನ್ನು ಹೊರಗೆ ಕಳಿಸಿದ್ದು, ನಾನು ಬಂಗಾರಿ ಜೊತೆ ಬಂದಿದ್ದು. ನೀವ್ ಹೇಳಿದ ಅದೇ 10 ಜನ ನೀವ್ ಮಾಡಿದ ಈ ಕಾರ್ಯಕ್ಕೂ ಸಾಕ್ಷಿಯಾಗಿದ್ದಾರೆ. ಎಲ್ರ ಮುಂದೆನೆ ನೀವ್ ನನ್ನನ್ನು ಕರ್ಕೊಂಡು ಬಂದ್ಬಿಟ್ರಿ. ಬೇಕಿದ್ರೆ ಯಾರನ್ನಾದ್ರೂ ಕೇಳಿ. ಸಾಧ್ಯನೇ ಇಲ್ಲ. ಇದ್ರಲ್ಲೇನೋ ಮೋಸ ಆಗಿದೆ. ನನ್ ಜೊತೆ ನಿಮಗ್ ಮೋಸ ನಡೆದಿದೆ ಅಂದ್ರೆ ನಿಮ್ ಜೊತೆ ನನಗೂ ಮೋಸ ನಡೆದಿದೆ ಅಂತ ನಾನು ಹೇಳ್ಬೋದಲ್ವಾ? ನನ್ನ ಮಗನ ಜೊತೆ ನೀವು ವಾದ ಮಾಡೋಷ್ಟಾಗ್ಬಿಟ್ಯಾ? ನೀನು ಹಾಳಾಗಿ ಹೋಗ್ತೀಯಾ? ನೀನು ನನ್ನ ಕುಟುಂಬ, ನಿನ್ನ ತವರ ಮನೆ ಎಲ್ಲರೂ ನಾಶವಾಗಿ ಹೋಗ್ತೀರಾ. ಎಲ್ಲರೂ ಸೇರಿ ನನಗೆ ಮೋಸ ಮಾಡ್ತೀರಾ. ನಾಶವಾಗಿ ಹೋಗ್ತೀರಾ, ನಾಶವಾಗಿ ಹೋಗ್ತೀರಾ. ನಿಮ್ಮನ್ನು ಬಿಡೋದಿಲ್ಲ, ಖಂಡಿತ ಸುಮ್ಮನೆ ಬಿಡೋದಿಲ್ಲ. ನೀವು ಮಾಡಿರೋದಕ್ಕೆ ಪ್ರತೀಕಾರ ತೀರಿಸ್ಕೊಳ್ತೀನಿ. ನನಗೆ ಮಾಡಿದ ಅವಮಾನಕ್ಕೆ ತಕ್ಕ ಶಾಸ್ತಿ ಅನುಭವಿಸ್ತೀರಾ. ನೀವೆಲ್ಲ ತಕ್ಕ ಶಾಸ್ತಿ ಅನುಭವಿಸ್ತೀರಾ. ನಿಂತ್ಕೊಳ್ಳಿ ಶಾಸ್ತ್ರಿಗಳೇ. ಹೋಗೋಕ್ ಮುಂಚೆ ನಿಮ್ಗೊಂದು ವಿಷಯ ತಿಳಿಸ್ಬೇಕು. ನಿಮಗ್ ಅನ್ಯಾಯ ಆಗಿರೋದು ನನ್ನಿಂದಲ್ಲ. ಅಂಗಡಿ ಹುಣ್ಣಿಗೆ ಕನ್ನಡಿ ಬೇಕಾ? ಬೇಡ. ಆದ್ರೆ ಅನ್ಯಾಯ ಆಗಿರೋದು ನನ್ನಿಂದ ಅಲ್ಲ ಅನ್ನೋದಂತೂ ಸತ್ಯ. ಮತ್ಯಾರಿಂದ? ಅದನ್ನ ನೀವೇ ತೀರ್ಮಾನ ಮಾಡಿ. ಈ ಮೊದಲು ನನ್ನ ನೋಡೋದಕ್ಕೆ, ನನ್ನ ಜೊತೆ ಮದುವೆ ನಿಶ್ಚಯದ ಮಾತುಕತೆ ಆಡೋದಕ್ಕೆ ಸುಖದರನಾಗಿ ಬಂದಿದ್ದ ವ್ಯಕ್ತಿ ಸುಖದರನೇ ಅಲ್ಲ. ಅವನು ಯಾರು, ಯಾಕೆ ಸುಖದರನ್ ವೇಷದಲ್ಲಿ ಬಂದಿದ್ನೋ ಗೊತ್ತಿಲ್ಲ. ಆದ್ರೆ ಅವ್ನು ನಿಜವಾದ ಸುಖದರ ಅಲ್ಲ. ಏನಮ್ಮ ಅದು ನೀನು ಹೇಳ್ತಾ ಇರೋದು? ಅದು ನಾನು ಕರ್ಕೊಂಬಂದ ಸಂಬಂಧ. ನಿಜವಾದ ಸುಖದರ ಅಲ್ಲ ಅಂದರೆ ಅವನು ಸುಖದರನ ವೇಷಧಾರಿನ? ಹೌದು. ನಿಜವಾದ ಸುಖದರ ಯಾರು? ಇಲ್ಲಿದಾನ್ ನೋಡಿ.
ಯಾರಿವನು? ಅವರನ್ನೇ ಕೇಳಿ ಹೇಳ್ತಾರೆ. ಯಾರಪ್ಪ ನೀನು? ನಾನು ನಾರಾಯಣ ಶಾಸ್ತ್ರಿಗಳ ಮಗ ಸುಖದರ. ಒಂದು ಸಾರಿ ನೆನಪು ಮಾಡ್ಕೋ ಕಡ್ಕಿ, ಅದೆಷ್ಟು ಜನ್ಮಗಳು ಶ್ರೀಚಕ್ರದ ಹಂಬಲದಲ್ಲಿ ಕಳೆದು ಬಿಟ್ಟಿದ್ದೀವಿ. 15ನೇ ಶತಮಾನದ ರಾಜ ಮಧುಕೇಶ್ವರನ ಆಸ್ಥಾನದಲ್ಲಿ ರಾಜಗುರುವಾದಾಗಿನಿಂದ ಇಲ್ಲಿಯವರೆಗೆ, ಅಂದರೆ ಈಗ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದ ಧರ್ಮದರ್ಶಿಯಾಗಿರುವ ವನಕ ನಮ್ಮ ಶ್ರೀಚಕ್ರದ ಆಸೆಯ ಲೆಕ್ಕ ಚುಕ್ತಾಗೋದು ಯಾವಾಗ? ಶ್ರೀಚಕ್ರ ನಮ್ಮ ಕೈವಶವಾಗೋದು ಯಾವಾಗ? ಶ್ರೀಚಕ್ರದ ಆಸೆ ನಿನ್ಗಷ್ಟೇ ಅಲ್ಲ ವಿರೂಪಾಕ್ಷ. ಶತಮಾನಗಳಿಂದ ಶ್ರೀಚಕ್ರಕ್ಕೋಸ್ಕರ ನಾವಿಬ್ರು ಅಪ್ಪಹಪ್ಪಿಸ್ತಾ ಇದ್ದೀವಿ. ಆದ್ರೂ ಅದು ನಮ್ಮ ಕೈ ಸೇರ್ತಾ ಇಲ್ಲ. ನಿಮ್ಮ ಅಮ್ಮನವರು ಅದಕ್ಕೆ ತಡೆ ಒಡ್ತಾ ಇದ್ದಾಳೆ. ನಮ್ಮ ಎಲ್ಲ ಪ್ರಯತ್ನಗಳಿಗೂ ಅಡ್ಡಿ ಮಾಡ್ತಾ ಇದ್ದಾಳೆ. ಏನಕ್ಕೇನ ಪ್ರಕಾರೇಣ ಶ್ರೀಚಕ್ರ ನಮ್ಮ ಪಾಲಾಗಬೇಕು. ಇದಕ್ಕಾಗಿ ಅಮ್ಮನವರು ಕೊಡೋ ಪರೀಕ್ಷೆಗಳಾಗಲಿ, ವಿಧಿ ಒಡ್ಡುವ ಸಂದಿಗ್ಧಗಳಾಗಲಿ ನಮ್ಮ ಒಗ್ಗಟ್ಟನ್ನು ಮುರಿಯಲಾರೆವು. ಶ್ರೀಚಕ್ರ ಬಂದು ನಮ್ಮ ಕೈ ಸೇರುವವರೆಗೂ ನಾವು ಒಗ್ಗಟ್ಟಾಗಿ ನಿಂತು ಹೋರಾಡುತ್ತೇವೆ. ಜಾತಿಯ ಗರ್ಭದಲ್ಲಿ ಹುಟ್ಟುವ ಮಗು ನಮ್ಮ ಸ್ವತ್ತಾಗುವಂತೆ ನೋಡಿಕೊಳ್ಳುತ್ತೇವೆ. ನಿಜ ಹೇಳಿ, ಏನಾಯ್ತು ಅಂತ ಹೇಳಿ. ಯಾವ ನಿಜ ಅಪ್ಪ? ನೋಡಿ, ನೀವು ಹೇಳ್ತಿರೋ ಕಥೆನೆಲ್ಲ ಯಾರಾದರೂ ಕೇಳಿದ್ರೆ ನಿಮ್ಮಿಬ್ರಿಗೂ ಹುಚ್ಚಿಡ್ದಿದೆ ಅಂತಾರಷ್ಟೇ. ನಾನು ನಿಮ್ಮ ಪರ ಇದ್ದೀನಿ. ಅದೇನಾಯ್ತು ಅಂತ ನಿಜ ಹೇಳಿ. ಏನ್ ನಡೀತು ಬಂಗಾರಿ? ಅಲ್ಲಿ ಏನ್ ನಡೀತು ಅಂತ ಆಗ್ಲೇ ಹೇಳಿದ್ವಲ್ಲ. ಸರಿ, ತಾಳಿ ಎಲ್ಲಿ ಸಿಕ್ತು? ಮುಂದೆ ನಿಂತು ಮದುವೆ ಮಾಡಿದವ್ರು ಯಾರು? ಯಾಕಪ್ಪ ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಿದ್ದೀರಾ? ಅವಾಗ್ಲೇ ನಾವ್ ಎಲ್ರೂ ಮುಂದೆನೂ ಹೇಳಿದ್ವಲ್ಲ, ನಾವ್ ಹೇಳಿದ ಅಷ್ಟು ವಿಷಯನೂ ಸತ್ಯ. ನಮ್ಮನ್ನ ನಂಬಿ ಅಪ್ಪ. ಅಲ್ಲಮ್ಮ, ನೀನು ಆಗ್ಲೇ ಹೇಳಿದ್ದು ಅಡುಗೋಲಜ್ಜಿ ಕತೆ ತರ ಇತ್ತು. ಅದನ್ನ ನಾನು ನಂಬೇಕಾ? ಜನ ನಂಬ್ತಾರ? ನಂಬಿಲ್ಲ ಅಂದ ಮಾತ್ರಕ್ಕೆ ಸತ್ಯ ಸುಳ್ಳಾಗ್ಬಿಡತ್ತಾ ಅಪ್ಪ? ನಾವು ದೇವಲೋಕಕ್ಕೆ ಹೋಗಿದ್ವಿ. ಅದು ವೈಭವದಿಂದ ಶ್ರೀಮಂತಿಕೆಯಿಂದ ಕೂಡಿರೋ ಲೋಕ. ಅಲ್ಲಿ ನವದುರ್ಗೆಯರಿದ್ರು. ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟಾ ಕೂಷ್ಮಾಂಡ ಸ್ಕಂದಮಾತಾ ಕಾತ್ಯಾಯನಿ ಕಾಲರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ. ನವರಾತ್ರಿ 9 ದಿನದಲ್ಲಿ ಪ್ರತಿದಿನ ನಮ್ಮ ಮನೆಗೆ ಬಂದು ಬಾಗ್ನ ತಗೊಂಡು ಹೋದ್ರಲ್ಲ, ಅವರೇ ಅಪ್ಪ ನವದುರ್ಗೆಯರು. ಅವರೆಲ್ಲ ಜರ್ತಾರಿ ಸೀರೆ, ಕಿರೀಟ, ಬಳೆಗಳನ್ನೆಲ್ಲ ತೊಟ್ಕೊಂಡು ಶ್ರೀಮಂತಿಕೆ ಪೋಷಾಕಲ್ಲಿದ್ರು. ಅವರೇ ಎಲ್ಲ ಸೇರಿ ನಮ್ಮ ಮದ್ವೆ ಮಾಡಿಸಿದ್ದು. ನೀನು ಹೇಳ್ತೀಯ, ನಾನು ಇದನ್ನ ನಂಬಬೇಕು ಅಲ್ವಾ? ನಿಜವಾಗ್ಲೂ ಅಲ್ಲಿ ನಡೆದಿದೆ. ಸುಮ್ನಿರೋ ಬಂಗಾರಿ, ಇಂಥ ಕಟ್ಟು ಕತೆಗಳನ್ನೆಲ್ಲ ಹೇಳಿ ನನ್ನ ನಂಬು ಅಂತ ಹೇಳ್ಬೇಡ. ಅಪ್ಪ, ನೀವು ಹೀಗೆ ಹೇಳ್ತೀರಾ? ನಾವ್ ಹೇಳೋದನ್ನ ನಂಬೋದಿಲ್ವಾ? ನೋಡಿ ಇಲ್ಲಿ. ನಾವ್ ಹೇಳೋದೆಲ್ಲ ಸುಳ್ಳಾದ್ರೆ ನನ್ ಕತ್ತಲ್ ತಾಳಿ ಬರೋದಕ್ಕೆ ಹೇಗ್ ಸಾಧ್ಯ? ಮೊದ್ಲು ನಾವು ಇದನ್ನೆಲ್ಲ ಸುಳ್ಳು ಅಂತಾನೆ ಅನ್ಕೊಂಡಿದ್ವಿ, ಕನ್ಸು ಅಂತಾನೆ ಅನ್ಕೊಂಡಿದ್ವಿ. ಆದ್ರೆ ಯಾವಾಗ ಕತ್ತಲ್ ತಾಳಿ, ಕುತ್ಕೆಲ್ ಹಾರ ನೋಡಿದ್ವೋ ಅವಾಗ್ಲೇ ಅದ್ ನಿಜ ಅಂತ ಗೊತ್ತಾಗಿದ್ದು. ನಮಗ್ ನಿಜ
ನಿಜವಾಗ್ಲೂ ಮದುವೆ ಆಗಿದೆ ಅಂತ ಇದಕ್ಕೂ ಮೀರಿ ಹೇಗೆ ಹೇಳಬೇಕೋ, ನಿಮ್ಮನ್ನು ಹೇಗೆ ನಂಬಿಸ್ಬೇಕೋ ನನಗೆ ಗೊತ್ತಾಗ್ತಿಲ್ಲ ಅಪ್ಪ. ಸರಿ, ನೀನಿಷ್ಟು ಖಚಿತವಾಗಿ ಹೇಳ್ತಾ ಇದೀಯಾ ಅಂದರೆ ಇದರ ಹಿಂದೆ ಏನೋ ಒಂದು ಮರ್ಮ ಇದೆ ಅಂತಾಯ್ತು. ಇದು ಸುಳ್ಳಾಗಿದ್ದಿದ್ರೆ ಇಷ್ಟು ಧೈರ್ಯವಾಗಿ ನೀನು ಹೇಳ್ತಿರ್ಲಿಲ್ಲ ಈ ಮಾತು. ಸದ್ಯಕ್ಕೆ ಇದನ್ನೇ ಸತ್ಯ ಅಂತ ನಂಬೋಣ. ಆಮೇಲೆ ಅಪ್ಪನ ಕೇಳೋಣ. ಅವ್ರ ದಿವ್ಯ ದೃಷ್ಟಿಗೆ ಸತ್ಯ ಏನು ಅಂತ ಹೊಳಿಬಹುದು, ಹೇಳ್ತಾರೆ. ನಡೀರಿ, ಈಗ ಮನೆಗೆ ಹೋಗೋಣ. ಅಪ್ಪ, ಈಗ ನಾನು ಬಂಗಾರಿ ಹೆಂಡತಿ. ಒಂದು ನಿಮಿಷ ಬರ್ತೀನಿ. ಬಲಗಾಲಲ್ಲಿ ಸೇರ್ ಒದ್ದು ಒಳಗ್ ಬಾ. ಲಲಿತಾ, ಯಾರನ್ನ ಕೇಳಿ ಇದನ್ನೆಲ್ಲ ಮಾಡಿದ್ಯೆ? ಯಾಕೆ ನನ್ನ ಹೊಟ್ಟೆ ಉರ್ಸಕ್ಕೆ ಇಲ್ಲಿವರೆಗೂ ಬಂದ್ರಿ? ನಾನ್ ಸತ್ಮೇಲೆ ಬನ್ನಿ, ಹೋಗಿ. ಎಷ್ಟು ಸಲ ಹೇಳಿದೆ ವಿರೂಪಾಕ್ಷಿ ಶಾಸ್ತ್ರಿ ಮಗನ ಮದುವೆ ಮಾಡ್ಕೋ ಅಂತ. ನನ್ ಮಾತು ಕೇಳದೆ ಈ ಅನಿಷ್ಟನ ಮದುವೆ ಮಾಡ್ಕೊಂಡು ಬಂದಿದ್ಯಲ್ಲ. ನಿನಗೇನು ನಾಚಿಕೆ ಮಾನ ಮರ್ಯಾದೆ ಇಲ್ವೇನೆ? ನಾ ನೋಡಿದ ಶಾಸ್ತ್ರಿಗಳ ಮಗನ ಮದುವೆ ಆಗಿದ್ರೆ ನೀನೇನೇ ಕಳ್ಕೊತಿದ್ದೆ? ನಿನಗೇನು ಹೇಳೋರು ಕೇಳೋರು ಯಾರು ಇಲ್ವಾ? ಈ ಚಪ್ಪಲಿ ಕಾಯನ್ನ ಮನೆಗೆ ಸೇರಿಸ್ಕೋಬೇಕಾ? ಇವನ್ನ ನನ್ ಮನೆ ಅಳಿಯ ಅಂತ ಒಪ್ಕೋಬೇಕಾ? ಅಮ್ಮ, ಈಗ ಮದುವೆ ಆಗ ಹೋಗಿದೆ, ಈಗ ಮಾತಾಡಿ ಏನ್ ಪ್ರಯೋಜನ ಹೇಳು? ಮುಚ್ಚ ಬಾಯಿ. ಇವನೇನಾದ್ರೂ ನಮ್ಮ ಮನೆ ಒಳಗ್ ಬಂದ್ರೆ ನನ್ ಮೇಲಾಣೆ. ಈಗ ನಿಮ್ಮಪ್ಪ ಬಾಯಿ ಮುಚ್ಚಿದ್ದಾರೆ.
ನಾನು ಕಣ್ಮುಚ್ಚಬೇಕಾಗತ್ತೆ. ಯಾವುದೋ ತಾಂಡದ ಹುಡುಗಿನ ಕರ್ಕೊಂಡು ಬಂದು ಅದೆಷ್ಟು ಪ್ರೀತಿಯಿಂದ ಸಾಕಿದ್ವಿ. ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡಬೇಕು ಅಂತಿದ್ವಿ. ಆದ್ರೆ ಇವಳು ತಾಂಡದವ್ರ ಬುದ್ಧಿನ ತೋರಿಸ್ಬಿಟ್ಲು. ಹಸಮಣಿಯಿಂದ ಎದ್ದೋಗಿ ನಮ್ಮ ಮಾನ ಮರ್ಯಾದೆನೆಲ್ಲ ಕಳೆದ್ಬಿಟ್ಲು. ಈ ಚಪ್ಪಲೆ ಕಾಯಿನ ಜೊತೆ ಓಡೋಗಿ ಮದುವೆ ಬೇರೆ ಮಾಡ್ಕೊಂಡು ಬಂದಿದ್ದಾಳೆ ಹಾಳಾದವಳು. ತೊಲಗಿ ಆಚೆ. ಇಲ್ಲೇ ಇರು, ನಾನು ಪಾತ್ರೆ ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ. ಪಂಚಾಕ್ಷರಿಗಳೇ. ಓ ಏನಮ್ಮ ಜಾಜಿ, ನನ್ನ ಹುಡ್ಕೊಂಬಂದ್ಬಿಟ್ಟಿದ್ಯಾ? ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು. ನನ್ನಿಂದ ನಿನಗೆ ಸಹಾಯ ಆಗಬೇಕಾ? ಸರಿ, ಅದೇನು ಹೇಳು. ಇಲ್ಲ ಅನ್ಬೇಡಿ. ಅಂದರೆ ನಾನು ಇಲ್ಲ ಅನ್ನೋದನ್ನೇ ನೀನು ಕೇಳಕ್ಕೆ ಬಂದಿದ್ಯಾ? ಹಾಗಾದ್ರೆ ಕೇಳಬೇಡ ಬಿಡು. ದಯವಿಟ್ಟು ಹಾಗನ್ಬೇಡಿ. ಸರಿ ಆಯ್ತು, ಹೇಳು ಅದೇನಂತ. ಗಂಜಿ ಬೇಯಿಸ್ಕೊಳ್ಳೋದಕ್ಕೆ ನಮಗೊಂದು ಸಣ್ಣ ಪಾತ್ರೆ ಬೇಕಾಗಿತ್ತು. ನಿನ್ನನ್ನು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಜಾಜಿ. ವಿರೂಪಾಕ್ಷ ಶಾಸ್ತ್ರಿಗಳು ಹೇಳ್ದಂಗೆ ಕೇಳಿದರೆ ಇವತ್ತು ಅವ್ರ ಮನೇಲಿ ರಾಣಿ ಥರ ಇರ್ಬೋದಿತ್ತ. ನೀನು ನೋಡಿದರೆ ಹೋಗಿ ಹೋಗಿ ಆ ಚಪ್ಪಲಿ ಕಾಯೋ ಬಂಗಾರಿನ ಮದುವೆ ಆದ. ಈ ನಿನ್ನ ಪರಿಸ್ಥಿತಿ ನೋಡು ಹೇಗಾಯ್ತು. ಆ ಕಡೆ ಒಳ್ಳೆ ಗಂಡನ ಮನೇನೂ ಇಲ್ಲ, ಈ ಕಡೆ ತವ್ರ ಮನೇನೂ ಇಲ್ಲ. ಸ್ವಲ್ಪ ದಿನ ಪಂಚಾಕ್ಷರಿಗಳೇ, ಅಮ್ಮನವರಿದ್ದಾರೆ, ಎಲ್ಲ ಸರಿ ಮಾಡ್ತಾರೆ. ಅದೇನು ಸರಿ ಮಾಡ್ತಾರೆ ಏನು?
ನಿಮ್ಮಂಥ ಹುಡುಗಿರಿಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ಲ. ಈ ಪ್ರೀತಿ ಪ್ರೇಮ ಅಂತ ಹೇಳ್ಬಿಟ್ಟು ಭಾಳ ಬಾವಿ ಬಿದ್ದು ಸಾಯ್ತೀರ. ಹೋಗ್ಲಿ, ನೀವಿಬ್ರು ಈ ಚಕ್ರಾಪುರಲ್ಲಿ ಬಾಳ್ವೆ ಮಾಡೋಕ್ಕಾಗತ್ತಾ? ಆ ವಿರೂಪಾಕ್ಷ ಶಾಸ್ತ್ರಿಗಳು ಈ ಊರಲ್ಲಿ ನಿಮ್ಮನ್ನು ಬದುಕಕ್ಕೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ನಿನ್ನ ತಲೆ ಮೇಲೆ ನೀನೇ ಚಪ್ಪಲಿ ಕಲ್ಲು ಹೇಳ್ಕೊಂಡ್ಬಿಟ್ಟಲ್ಲ ಜಾಜಿ. ಹೇಳಿದ್ನಲ್ಲ ಪಂಚಾಕ್ಷರಿಗಳೇ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ. ದಯವಿಟ್ಟು ಈಗ ನಮ್ಗೊಂದು ಸಣ್ಣ ಪಾತ್ರೆ ಕೊಟ್ಟು ಉಪಕಾರ ಮಾಡ್ತೀರಾ? ಹಳೇದಾದ್ರೂ ಪರವಾಗಿಲ್ಲ. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ, ಕೊಡೋಣ ಅನ್ಸುತ್ತೆ. ಆ ಬಂಗಾರಿನೂ ಒಳ್ಳೆಯವನೇ. ಆದರೆ ಈ ವಿಷಯ ಏನಾದರೂ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಗೊತ್ತಾದರೆ ನನ್ನ ಕತೆ ಗೋವಿಂದ. ಆಯ್ತಾಯ್ತು, ಅಳ್ಬೇಡ. ನೀನು ಇಲ್ಲೇರು, ಪಾತ್ರೆ ತೊಗೊಂಬರ್ತೀನಿ. ತುಂಬ ಉಪಕಾರ ಆಯಿತು ಪಂಚಾಕ್ಷರಿಗಳೇ. ಉಪಕಾರದ ಮಾತು ಹಾಗಿರಲಿ. ನೋಡು, ನಿನ್ನ ಕಣ್ಣೀರು ನೋಡಿ ಅಯ್ಯೋ ಪಾಪ ಅನಿಸಿ ಪಾತ್ರೆನೆಲ್ಲ ಕೊಡ್ತಾ ಇದ್ದೀನಿ. ಈ ವಿಷಯ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಗೊತ್ತಾಗಬಾರ್ದು. ಯಾರಾದರೂ ಎಲ್ಲಿಂದ ಬಂತು ಅಂತ ಕೇಳಿದರೆ ಕದ್ಕೊಂಬಂದ್ವಿ ಅಂತ ಹೇಳು, ನನ್ನ ಹೆಸರು ಮಾತ್ರ ಹೇಳಬಾರ್ದು, ಆಯಿತಾ? ಸರಿ, ಹೊರಡು. ಈ ಹುಡುಗಿ ಏನೇ ಕೇಳಿದ್ರು ಇಲ್ಲ ಅನ್ನಕ್ಕೆ ಮನಸ್ಸೇ ಬರಲ್ವಲ್ಲ.